ನಮಸ್ಕಾರ. ಇವತ್ತಿನ ವಿಷಯ ಕಳೆದ 3 ವರ್ಷದಲ್ಲಿ ಡಬಲ್ ಆದ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಎಲ್ಲ ಹೂಡಿಕೆದಾರರಿಗೂ ಒಂದು ಆಸೆ, ಕುತೂಹಲ ಏನು ಅಂತಂದ್ರೆ ಷೇರುಗಳಲ್ಲಿ ಹಣ ಹಾಕಿದ್ರೆ ಯಾವಾಗ ಡಬಲ್ ಆಗುತ್ತೆ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಯಾವಾಗಲೂ ಹೇಳ್ತಾ ಬರ್ತಾ ಇರುವಂತ ಒಂದು ಸತ್ಯ ಏನು ಅಂತಂದ್ರೆ ಷೇರುಗಳಲ್ಲಿ ಹಣ ಹಾಕಿದ್ರೆ ಅಂದಾಜು 3-3.5 ವರ್ಷದಿಂದ 5-5.25 ವರ್ಷದೊಳಗೆ ಡಬಲ್ ಆಗುತ್ತೆ. ಅಂದರೆ ಎಲ್ಲಾ ಷೇರುಗಳು ಡಬಲ್ ಆಗುತ್ತೆ ಅಂತಲ್ಲ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋದು ಪ್ರಾಫಿಟ್ ಅಲ್ಲಿರುವ ಷೇರುಗಳು. ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಅಂದಾಜು 2,000 ಪ್ಲಸ್ ಷೇರುಗಳು. ಅದರಲ್ಲಿ ಪ್ರಾಫಿಟ್ ಅಲ್ಲಿರುವಂತಹ ಷೇರುಗಳು ಒಂದು 200, ಒಂದು 100-150 ಅಲ್ಲಿಗಲ್ಲಿಗೆ, ಉಳಿದದ್ದು ಲಾಸ್ ಅಲ್ಲಿ ಕೂಡ ಇರಬಹುದು. ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದೆ ಮತ್ತು ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ತೇನೆ ಅಂತಂದ್ರೆ ಆವಾಗ ಅದು ಡಬಲ್ ಆಗೋದು ಖಚಿತ. ಷೇರು ಮಾರುಕಟ್ಟೆಯಲ್ಲಿ ನೀವು ಸಕ್ಸಸ್ ಪಡಿಬೇಕು ಅಂತಂದ್ರೆ ಬೇರೆ ಬೇರೆ ಪಾತ್ಗಳಿದ್ದಾವೆ. ಹಾಗೇನೆ ಇಂತಹದ್ದೇ ಷೇರು ತಗೊಳ್ಳಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕಂತಂದ್ರೆ ಇಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಯಾರೂ ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ್ಲೇ ಹೇಳಿದಾಗೆ 1900-2000 ಷೇರುಗಳಲ್ಲಿ ಅಂದಾಜು 100-200 ಸ್ಟ್ರಾಂಗ್ ಫಂಡಮೆಂಟಲಿ ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಹೋಗುವಂಥದ್ದು. ಆದ್ದರಿಂದ ನೀವು ನಿಮ್ಮದೇ ಆದಂತ ಒಂದು ಸಂಶೋಧನೆ ನಡೆಸಿ ಯಾವ ಷೇರುಗಳು ಮುಂದಕ್ಕೆ ಹೋಗ್ಬೋದು ಅಂತ ಆಯ್ಕೆ ಮಾಡ್ಕೋಬೇಕು. ನಾವು ಇಂತಹ ಷೇರನ್ನು ಕೊಳ್ಳಿ ಅಂತ ಹೇಳುವಂತಹದನ್ನು ಸೇಬಿಯವರು ನಿರ್ಬಂಧ ಮಾಡಿದ್ದಾರೆ. ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೇಳ್ಬೇಕಾಗುತ್ತೆ. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡವರಿಗೆ ಹಿಂದಿನ ದಿನಗಳ ಷೇರುಗಳ ಪ್ರಾಫಿಟ್ನ ಕ್ಯಾಲ್ಕುಲೇಷನ್ ಮಾಡಿ ಬರುತ್ತೆ. ಆದರೆ ನೀವೇನಾದರೂ ಕೇವಲ ಚಾನಲ್ ಮೆಂಬರ್ ಆಗಿದ್ದು ಅಥವಾ ಇವತ್ತು ನಿನ್ನೆಯಿಂದ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಷೇರುಗಳಲ್ಲಿ ಇಷ್ಟು ಪ್ರಾಫಿಟ್ ಬಂದಿದೆ ಅಂತಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಬಹುಶಃ ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಂದ್ರೆ ಗೊತ್ತಾಗೋದಿಲ್ಲ. ಅದೆಲ್ಲವನ್ನು ತಿಳ್ಕೊಳ್ಳೋದ ವಿನಃ ಷೇರಿನಲ್ಲಿ ಬ್ಲೈಂಡ್ ಆಗಿ ಹಣವನ್ನು ಹಾಕೋದು ತಪ್ಪಾಗುತ್ತೆ. ನಾವು ಹೇಳೋದು 8-10 ಷೇರುಗಳಲ್ಲಿ ನೀವು ಡೈವರ್ಸಿಫಿಕೇಶನ್ ಮಾಡ್ಕೋಬೇಕು. ಒಮ್ಮೆ ನೀವು ಲಾಭದಾಯಕವಾಗಿರುವಂತಹ ಷೇರುಗಳನ್ನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಪಿಕಪ್ ಮಾಡಿದ ಮೇಲೆ ಆ ಷೇರುಗಳಲ್ಲಿ ಕಣ್ಣು ಮುಚ್ಚಿ ಪರ್ಮನೆಂಟ್ ಆಗಿ ಹಾಕುವಾಗಿಲ್ಲ. 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ನೀವು ಚೆಕ್ ಮಾಡಬೇಕು. ಇದು ಮುಂದಕ್ಕೆ ಹೋಗ್ತಾ ಇದೆಯೋ ಹಿಂದಕ್ಕೆ ಹೋಗ್ತಾ ಇದೆಯೋ. ಒಂದು ಟ್ಯಾಬ್ಲರ್ ಕಾಲನ್ ಮಾಡಬೇಕು. 3 ತಿಂಗಳಿಗೊಮ್ಮೆ ರೇಟನ್ನು ಬರ್ಕೊಂಡು ಹೋಗ್ಬೇಕು. ಹಾಗೆ ಸುಮ್ಮನೆ ಬಿಟ್ರೆ ಮುಂದೆ ಆ ಷೇರು ಡಿಟ್ರಿಯೇಷನ್ ಅಥವಾ ಕಳಪೆ ಆಗುವಂತ ಚಾನ್ಸಸ್ ಇದೆ. ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಷೇರುಗಳು ಅಂದಾಜು 3 ವರ್ಷದ ಒಳಗಾಗಿ ಡಬಲ್ ಆಗಿದೆ ಅಂತ ಪಟ್ಟಿ ಮಾಡಿದ್ದೇವೆ. ಕೆಲವು ಷೇರುಗಳು 3 ವರ್ಷಕ್ಕಿಂತ ಮುಂಚೆನೆ ಡಬಲ್ ಆಗಿದೆ. ಇದಕ್ಕೆ ಜಾಸ್ತಿ ಸಿಗ್ನಿಫಿಕೆನ್ಸ್ ಇದೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಡೌನ್ ಇದೆ ಮತ್ತು ಇಂಡಿವಿಜುವಲ್ ಸ್ಟಾಕ್ಸು ಅಂದಾಜು 40-50-60% ವರೆಗೂ ಕೆಳಗಿದೆ. ಹೀಗೆ ಇಷ್ಟು ಕೆಳಗಿದ್ದಾಗಲೂ ಕೂಡ 3 ವರ್ಷದಲ್ಲಿ ಡಬಲ್ ಆಗಿದೆ ಅಂತಂದ್ರೆ ತಿಳ್ಕೊಳ್ಬೇಕು ಎಷ್ಟು ಪೊಟೆನ್ಷಿಯಲ್ ಇರಬಹುದು ಈ ಷೇರುಗಳಿಗೆ. ಈಗ ಲಿಸ್ಟು ನಿಮ್ಮ ಮುಂದೆ. ಮೊದಲನೇದು ಭಾರತಿ ಏರ್ಟೆಲ್. ಪ್ರೈಸ್ ಇನ್ January 2022 695, ಜನವರಿ 2025 ಅಲ್ಲಿ 1636, ಪರ್ಸೆಂಟೇಜ್ ಪ್ರಾಫಿಟ್ 135%. ITCಯಲ್ಲಿ 205 ವರ್ಸಸ್ 440, 115% ಪ್ರಾಫಿಟ್. ಸನ್ ಫಾರ್ಮಾದಲ್ಲಿ 809 ವರ್ಸಸ್ 1834, 127% ಪ್ರಾಫಿಟ್ ಕಳೆದ 3 ವರ್ಷದಲ್ಲಿ. MNN 875ರಿಂದ ಪ್ರಯಾಣ ಆಗಿದ್ದು 2886, 230% ಅಭಿವೃದ್ಧಿ. 5 NTPC 130ರಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು 324, 142% ಪ್ರಾಫಿಟ್. 6ನೇದು HAL 709ರಿಂದ 3922 ಕಳೆದ 3 ವರ್ಷದಲ್ಲಿ ಪ್ಲಸ್ 453%. 7 ಕೋಲ್ ಇಂಡಿಯಾ 158ರಿಂದ 386, 144% ಪ್ರಾಫಿಟ್. 8 ಬಜಾಜ್ ಆಟೋ 3420 ವರ್ಸಸ್ 8400, 146% ಪ್ರಾಫಿಟ್. 9 ಸಿಮೆನ್ಸ್ 2343 ವರ್ಸಸ್ 6068, 159% ಅಭಿವೃದ್ಧಿ. 10 ಝೊಮ್ಯಾಟೊ 114 ಇದ್ದದ್ದು 3 ವರ್ಷದಲ್ಲಿ ಈಗ 222, 95% ಮೇಲಕ್ಕೆ ಹೋಗಿದೆ. 11 ಟ್ರೆಂಡ್ 1182 ವರ್ಸಸ್ 5733, 385% ಪ್ರಾಫಿಟ್ ಮಾಡಿದೆ 3 ವರ್ಷದಲ್ಲಿ. 12 ಅದಾನಿ ಪವರ್ 110 ವರ್ಸಸ್ 521, 373% ಪ್ರಾಫಿಟ್ ಮಾಡಿದೆ. 13 BEL
69 ವರ್ಸಸ್ 274 297% ಪ್ರಾಫಿಟ್ ಮಾಡಿದೆ. 14 IRFC 23 ವರ್ಸಸ್ 141 513% ಅಭಿವೃದ್ಧಿ ಕಂಡಿದೆ. 15 ವರುಣ್ ಬೆವರೇಜಸ್ 2022 ಜನವರಿಯಲ್ಲಿ 122 ಇತ್ತು, ಜನವರಿ 2025ರಲ್ಲಿ 540, ಟೋಟಲ್ ಪ್ರಾಫಿಟ್ 3 ವರ್ಷದಲ್ಲಿ 342%. 16ನೇ ಷೇರು TVS ಮೋಟಾರ್ 631 ವರ್ಸಸ್ 2300 ಪ್ಲಸ್ 265%. 17 ಪವರ್ ಫೈನಾನ್ಸ್ ಕಾರ್ಪೊರೇಷನ್ 97 ಇದ್ದದ್ದು ಈಗ 421 334% ಅಭಿವೃದ್ಧಿ. 18 ABB 2356 ವರ್ಸಸ್ 6330 169% ಅಭಿವೃದ್ಧಿ. 19 ಬಜಾಜ್ ಹೋಲ್ಡಿಂಗ್ ಜನವರಿ 2022ರಲ್ಲಿ 5350, ಈಗ 11198 109% ಅಭಿವೃದ್ಧಿ. 20 REC ಜನವರಿ 2022ರಲ್ಲಿ 100, ಈಗ 464 364% ಅಭಿವೃದ್ಧಿ. ಡಬಲ್ ಆಗಿದೆ ಅಂತ ಸಾಂಕೇತಿಕವಾಗಿ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ಇನ್ಯಾವುದಾದ್ರೂ ಸ್ಟಾಕ್ಸ್ 3 ವರ್ಷದಲ್ಲಿ ಡಬಲ್ ಆಗಿದೆ ಅಂತ ಕಂಡಿದ್ದೀರಿ. ಇಲ್ಲದಿದ್ರೆ ಕೆಲವು ಸ್ಟಾಕ್ಗಳು ಬಹುಶಃ 4 ವರ್ಷದಲ್ಲಿ ಕೂಡ ಡಬಲ್ ಆಗಿರ್ಬೋದು. 3 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತಂದ್ರೆ ನಾವು ಚಕ್ರಬಡ್ಡಿಯನ್ನು ನೆನಪಿಸ್ಕೊಂಡ್ರೆ 24% ರಿಟರ್ನ್ಸ್ ಪ್ರತಿ ವರ್ಷ ಬಂದಿದೆ. 4 ವರ್ಷದಲ್ಲಿ ಡಬಲ್ ಆಗಿದೆ ಅಂತಂದ್ರೆ ಅಂದಾಜು 18% ರಿಟರ್ನ್ಸ್ ಬಂದಿದೆ ಅಂತ ಅರ್ಥ. ನಮ್ಮ ಪಟ್ಟಿಯಲ್ಲಿ 100% ರಿಟರ್ನ್ಸ್ ಬಂದಿದೆ ಅಂತಂದ್ರೆ ಡಬಲ್ ಆಗಿದೆ, 100ಕ್ಕಿಂತ ಜಾಸ್ತಿ ಅಂತಂದ್ರೆ ಡಬಲ್ಗಿಂತ ಜಾಸ್ತಿ ಆಗಿದೆ. ಹೆಚ್ಚಿನ ಷೇರುಗಳು 3 ವರ್ಷದಲ್ಲಿ ಡಬಲ್ಗಿಂತ ಜಾಸ್ತಿ ಆಗಿದೆ. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಲಾರ್ಜ್ ಕ್ಯಾಪ್ ಆಗಲಿ, ಮಿಡ್ ಕ್ಯಾಪ್ ಆಗಲಿ, ಸ್ಮಾಲ್ ಕ್ಯಾಪ್ ಆಗಲಿ ಹಲವಾರು ಷೇರುಗಳು ಆಗಾಗ ಡಬಲ್ ಆಗ್ತಾ ಇರ್ತವೆ. ಹಿಂದಿನ ದಿನಗಳನ್ನು ಲೆಕ್ಕ ಹಾಕೊಂಡ್ರೆ ಇದಕ್ಕಿಂತ 3 ವರ್ಷದ ಮುಂಚೆ ಮತ್ತೆ ಪುನಃ ಡಬಲ್ ಆಗಿದಿರಬಹುದು. ಕೆಲವು ಷೇರುಗಳು 2 ವರ್ಷ ಯಾವ ಅಭಿವೃದ್ಧಿನೂ ಕಾಣೋದಿಲ್ಲ, ಸಡನ್ ಆಗಿ 3ನೇ ವರ್ಷ ಡಬಲ್ ಆಗುತ್ತೆ. ಕಳೆದ 3 ವರ್ಷದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಶೇರ್ ಡಬಲ್ ಆಗಿದೆ ಅಂತಂದ್ರೆ ಮುಂದೆಯೂ 3 ವರ್ಷಕ್ಕೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಿಸ್ಟ್ರಿ ರಿಪೀಟ್ಸ್ ಅಂತಿದೆ, ಆದರೆ ನಮಗೊತ್ತಿಲ್ಲ. ಆದ್ದರಿಂದ ನೀವೇನ್ ಮಾಡಬೇಕು, ಸಂಪೂರ್ಣವಾದ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಮತ್ತು ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಎರಡನ್ನೂ ಮಾಡಬೇಕು. ಕ್ವಾಂಟಿಟೇಟಿವ್ ಅಂದ್ರೆ ಕ್ವಾಂಟಿಟಿ ವೈಸ್, ಕ್ವಾಲಿಟೇಟಿವ್ ಅಂತಂದ್ರೆ ಆ ಪರ್ಟಿಕ್ಯುಲರ್ ಶೇರಿನ ಬಿಸ್ನೆಸ್ ಏನು, ಬಿಸ್ನೆಸ್ ಮಾಡೆಲ್ ಏನು, ಮತ್ತು ಹಿಂದಿನ ದಿನಗಳಲ್ಲಿ ಎಷ್ಟು ಸತಿ ಡಬಲ್ ಆಗಿದೆ, ಮತ್ತೆ ಮ್ಯಾನೇಜ್ಮೆಂಟಿನ ಕ್ವಾಲಿಟಿ ಏನು, ಟ್ರಾನ್ಸ್ಪರೆಂಟ್ ಆಗಿದ್ದಾರ, ಡಿವಿಡೆಂಡ್ ಅನ್ನು ಕೊಡ್ತಾ ಇದ್ದಾರ, ಆವಾಗ ಬೋನಸ್ ಕೊಡ್ತಾರ, ಇವೆಲ್ಲವನ್ನು ಕೂಡ ಗಮನಿಸಬೇಕಾಗ್ತದೆ. ಒಮ್ಮೆ ಈ ರೀತಿ ಅನಾಲಿಸಿಸ್ ಮಾಡಿದ ಮೇಲೆ ಆ ಷೇರುಗಳನ್ನು ಗುರುತು ಹಾಕೊಂಡು ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ನೀವು ಅವುಗಳಲ್ಲಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಬಹುದು. ನಾವು ನೋಡಿದ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹಲವಾರು ಬಾರಿ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಷೇರುಗಳು 40-50% ಕೆಳಗೆ ಬೀಳ್ತವೆ, ಆದರೆ ಪುನಃ ಪಿಕಪ್ ಆಗುತ್ತೆ. ಒಂದು ಉದಾಹರಣೆ ಕೊಡ್ತೇನೆ. ಹಲವು ಬಾರಿ ನಾನು ಟೈಟನ್ ಷೇರುಗಳನ್ನು ನೋಡಿದ್ದೇನೆ. ಕಳೆದ 3 ವರ್ಷಕ್ಕೆ ತಗೊಂಡ್ರೆ ಕಡಿಮೆ ಆಗ್ತಾ ಇರ್ತದೆ, ಸಡನ್ ಆಗಿ ಅದು ಇಂಪ್ರೂವ್ ಆಗ್ಲಿಕ್ಕೆ ಶುರುವಾಗುತ್ತೆ ಮತ್ತು ಹಿಂದಿನ ರೆಕಾರ್ಡ್ಗಳನ್ನು ಬೀಟ್ ಮಾಡಿ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ಬಜಾಜ್ ಫೈನಾನ್ಸ್ ಅಲ್ಲಿ ಕೂಡ ನಾನು ಲೆಕ್ಕ ಹಾಕಿ ನೋಡಿದ್ದೇನೆ. ಈ ರೀತಿ ಯಾವುದಾದ್ರೂ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರು ಟೆಂಪರರಿ ಆಗಿ ಕೆಳಗೆ ಹೋಗ್ತಾ ಇದ್ರು ಕೂಡ ಆ ಕಂಪನಿಯ ಮೇಲೆ ನೀವು ಒಂದಷ್ಟು ಫೇತ್ ಅನ್ನ, ಟ್ರಸ್ಟ್ ನ ಇಟ್ಕೊಂಡ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಮತ್ತೆ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ, ಅಕಸ್ಮಾತ್ ಯಾವುದಾದ್ರೂ ಷೇರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂದ್ರೂ ಕೂಡ ಅಲ್ಟಿಮೇಟ್ಲಿ ಲೆಕ್ಕ ಹಾಕಿ ನೋಡಿದಾಗ FDಗಿಂತ ಜಾಸ್ತಿ ರಿಟರ್ನ್ಸ್ ಬಂದೇ ಇದೆ ಅಂತಂದ್ರೆ ಒಂದು 8-9% ಅಂತ ಕೊಡುತ್ತೆ, 16-18 ಕೊಡದೇ ಇರಬಹುದು. ಷೇರುಗಳಲ್ಲಿ ಒಳ್ಳೆಯ ಲಾಭ ಇದೆ, ಆಗಾಗ ಡಬಲ್ ಆಗ್ತಾ ಇರುತ್ತೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ ಎಲ್ಲರಿಗೂ ಲಾಭ ಆಗೋದಿಲ್ಲ. ಯಾಕೆ ಅಂತ ಕೇಳ್ಬೋದು. ಹೆಚ್ಚಿನವರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಮಾರುಕಟ್ಟೆ ಕೆಳಗೆ ಬೀಳ್ಲಿಕ್ಕೆ ಶುರುವಾದಾಗ ತಮ್ಮ ಷೇರುಗಳನ್ನು ಮಾರ್ಕೊಳ್ತಾರೆ ಮತ್ತು ಅದನ್ನ ತಾಳ್ಮೆಯಿಂದ ಇಟ್ಕೊಳ್ಳೋದೇ ಇಲ್ಲ. ಮಾರುಕಟ್ಟೆ ಕೆಳಗೆ ಬಿದ್ದಾಗ ನೀವು ಮತ್ತೊಂದಷ್ಟು ಅಂತಹ ಷೇರುಗಳನ್ನು ಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಮಾಡಿದ್ದೇವೆ, ಡಿಸ್ಕೌಂಟ್ ಅಲ್ಲಿರುವ ಷೇರುಗಳು. ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ ನಲ್ಲಿ ಯಾರು ಜಾಸ್ತಿ ಹಣವನ್ನು ಸಂಗ್ರಹಣೆ ಮಾಡ್ತಾರೆ ಅಂತಂದ್ರೆ ಯಾರಲ್ಲಿ ತಾಳ್ಮೆ ಇದೆ, ಶಿಸ್ತು ಇದೆ ಮತ್ತು ಷೇರು ಮಾರುಕಟ್ಟೆ ಮೇಲೆ ಒಂದು ಒಳ್ಳೆಯ ನಂಬಿಕೆ ಇದೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ಒಂದು 20 ಷೇರುಗಳನ್ನು ನಮೂದಿಸಿದ್ದೇನೆ.
3 ವರ್ಷದಲ್ಲಿ ಡಬಲ್ ಆಗಿದೆ. ಈಗ ನಿಮ್ಮದೇ ಆದಂಥ ಸಂಶೋಧನೆ ನಡೆಸಿ ಇದಲ್ಲದೆ ಬೇರೆ ಯಾವುದಾದ್ರೂ ಶೇರ್ಸ್ ಡಬಲ್ ಆಗಿದೆ ಅಂತ ದಯವಿಟ್ಟು ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ, ಇತರರಿಗೂ ಅನುಕೂಲ ಆಗುತ್ತೆ. ನಾವು ಉದ್ದೇಶಪೂರ್ವಕವಾಗಿ ಕೆಲವು ಷೇರುಗಳನ್ನು ಮಾತ್ರ ಮೆನ್ಷನ್ ಮಾಡಿದ್ದೇವೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಯಾಕಂದ್ರೆ ಇದು ಕನ್ನಡಿಗರ ಸೇವೆ. ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.